ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿ ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ಪುರಂದಾಸರ 2 ಪದ್ಯಗಳು ಶ್ರೀಕೃಷ್ಣ ಬಾಲೀಲೆ ಬಗ್ಗೆ ಹೇಳ್ತೇನೆ. ಮೊದಲನೇ ಪದ್ಯ. ಯಶೋದೆ ನಿನ್ನ ಕಂದಗೆ ಯೇಸು ರೂಪವೇ, ಶಿಶುವಲ್ಲ ನಿನ್ನ ಮಗ ಕೃಷ್ಣ ಜಗತ್ಪತಿಯೇ. ಯಶೋದೆ ಹಸುಗಳ ಕರೆವಲಿ ಹಲವು ರೂಪ ತೋರುವ, ಬಿಸಿಯೇ ಹಾಡು ಹಾಲಿಡುವಲ್ಲಿ ಬೆನ್ನ ಹಿಂದೆ ಇರುವ, ಮೊಸರ ಕಡೆಯುವಲ್ಲಿ ಮುಂದೆ ತಾನಿಂದಿರುವ, ಹಸನಾಗಿ ಮೋಸ ಮಾಡಿ ಬೆಣ್ಣೆಯ ಮೆಲುವ. ಯಶೋದೆ ನಿನ್ನ ಕಂದಗೆ ಏಸು ರೂಪವೇ. ಒಬ್ಬರ ಮನೆಯಲ್ಲಿ ಮಲಗಿ ತಾನಿರುವ, ಒಬ್ಬರ ಮನೆಯಲ್ಲಿ ಬೆಣ್ಣೆ ಕದ್ದು ಮೆಲುವ, ಒಬ್ಬರ ಮನೆಯಲ್ಲಿ ರತಿ ಕ್ರೀಡೆಯಾಡುವ, ಒಬ್ಬರ ಮನೆಯಲ್ಲಿ ಪುಟ ಚಂಡನಾಡುವ. ಯಶೋದೆ ನಿನ್ನ ಕಂದಗೆ ಏಸು ರೂಪವೇ. ಹಿಂದೆ ತಾನಿಂದಿರುವ, ಮುಂದೆ ಹೋಗುತ್ತಿರುವ, ಇಂದು ಮುಖಿಯರ ಕೂಡೆ ಸರಸವಾಡುವ. ಬಂದು ನೋಡೆ ಯಶೋದೆ ಬಣ್ಣದ ಮಾತಲ್ಲ, ನಂದಗೋಪನ ಕಂದ ಪುರಂದರ ವಿಠಲ. ಯಶೋದೆ ನಿನ್ನ ಕಂದಗೆ ಏಸು ರೂಪವೇ ಅಂತ ಇದೆ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಪುರಂದರದಾಸರು ವ್ಯಾಪ್ತೋಪಾಸಕರು. ಹಾಗೂ ಮನಸ್ಸಿನಲ್ಲಿ ತಾವೇ ಗೋಪಿಯಾಗಿ ವೃಂದಾವನದ ಸಂದು ಗೊಂದುಗಳಲ್ಲಿ ತಿರುಗಾಡುತ್ತಾ ಎಲ್ಲ ಕಡೆ ಕೃಷ್ಣನನ್ನು ಕಂಡು ಯಶೋದೆಗೆ ಈ ರೀತಿ ಹೇಳ್ತಾ ಇದ್ದಾರೆ. ಯಶೋದೆ ನಿನ್ನ ಕಂದಿಗೆ ಎಷ್ಟು ರೂಪವಮ್ಮ. ನಿನ್ನ ಮಗ ಅದು ಕೂಸಲ್ಲ, ನಿನ್ನ ಮಗ ಕೃಷ್ಣ ಜಗತ್ಪತಿಯೇ ಆಗಿದ್ದ, ಜಗತ್ಸ್ವಾಮಿಯಾಗಿದ್ದಾನು. ಹಸುಗಳನ್ನು ಹಾಲು ಹಿಂಡುವಾಗ ಹಸುಗಳು ಕರೆಯುವಲ್ಲಿ ಹಲವು ರೂಪ ತೋರುವ, ಅಲ್ಲ ಅನೇಕ ರೂಪಗಳನ್ನ ತೋರಿಸ್ತಾನೆ. ಹಾಲಿಡ್ತಾ ಇರಬೇಕಾದ್ರೆ, ಒಲೆ ಮೇಲೆ ಹಾಲಿಟ್ಟು ಕಾಸ್ತಾ ಇರಬೇಕಾದ್ರೆ ನಮ್ಮ ಬೆನ್ನಿಂದೇ ಇರ್ತಾನೆ. ಇನ್ನು ಮೊಸರು ಕಡಿಯುವಾಗ ನಮ್ಮ ಮುಂದೆ ಬಂದು ನಿಂತಿರ್ತಾನೆ. ಆ ಬೆಣ್ಣೆ ಮಾಡಿದ ಮೇಲೆ ಆ ಒಳ್ಳೆ ಬೆಣ್ಣೆಯನ್ನು ಹಸನಾಗಿ ಮೋಸ ಮಾಡಿ ಬೆಣ್ಣೆಯ ಮೇಲುವ, ನಮ್ಗೆ ಗೊತ್ತಿಲ್ಲದೆ ಇರೋಂಗೆ ಮೋಸ ಮಾಡಿ ಬೆಣ್ಣೆಯನ್ನು ತಿಂದು ಹಾಕ್ಬಿಡ್ತಾನೆ. ನಿನ್ನ ಮಗಗೆ ಎಷ್ಟು ರೂಪ ಅಮ್ಮ, ನಮ್ಗೆ ತಿಳಿತಾನೇ ಇಲ್ಲ. ಒಬ್ಬರ ಮನೆಯಲ್ಲಿ ಮಲಗಿತಾನಿರುವ, ಒಬ್ಬರ ಮನ್ಯಾಗ ಮಲ್ಕೊಂಡಿರ್ತಾನೆ, ಒಬ್ಬರ ಮನ್ಯಾಗ ಬೆಣ್ಣೆ ಕದ್ದು ಅದನ್ನು ತಿಂತಾ ಇರ್ತಾನೆ. ಮತ್ತು ಇನ್ನೊಬ್ಬರ ಮನೆಯಲ್ಲಿ ರತಿ ಕ್ರೀಡೆಯಾಡುತ್ತಿರುವ, ಇನ್ನೊಬ್ಬರ ಮನೆಯಾಗ ರತಿ ಕ್ರೀಡೆ ಆಡಕತ್ತಾನೆ. ಒಬ್ಬರ ಮನೆಯಲ್ಲಿ ಪುಟ ಚಂಡನಾಡುವ, ಇನ್ನೊಬ್ಬರ ಮನೆಯಾಗ ಚಂಡಾಟ ಆಡ್ಲಿಕತ್ತ. ಎಷ್ಟು ರೂಪ ಇರ್ಬೇಕು ನಿನ್ನ ಮಗಗೆ. ಒಬ್ಬರ ಮನೆಯಾಗಿದ್ದರೆ ಒಂದೇ ರೂಪ, ಅನೇಕ ಮಂದಿ ಮನೆಯೊಳಗೆ ಅನೇಕ ಲೀಲೆಗಳನ್ನ ತೋರಿಸ್ತಾ ಇದ್ದಾನ. ನಮ್ಮ ಹಿಂದೆ ನಿಂತಿರ್ತಾನೆ, ಮುಂದೆ ಹೋಗುತ್ತಿರುವ, ಹಿಂದೆ ನಿಂತಾನಂತಂದ್ರೆ ಮುಂದೆ ಹೋಗ್ಲಿಕ್ಕತ್ತಿರ್ತಾನೆ. ಇನ್ನು ಹಿಂದೂ ಮುಖಿಯರ ಕೂಡೆ ಸರಸವಾಡುವ, ಹಿಂಗಸ ಜೊತೆಗೆ ಸರಸ ಆಡ್ತಾನೆ. ಅಮ್ಮ ಯಶೋದೆ ಬಂದು ನೋಡಮ್ಮ, ಬಣ್ಣದ ಮಾತನ್ನಾಡ್ತಾ ಇಲ್ಲ, ನಾವು ಸುಮ್ಮನೆ ಹೇಳ್ತಾ ಇಲ್ಲ, ಸುಮ್ಮನೆ ನಿನ್ನ ಮಗನ ಚಾಡಿ ಹೇಳ್ತಾ ಇಲ್ಲ,
ನಂದಗೋಪನ ಮಗನಾಗಿರುವಂತಹ ಈ ಪುರಂದರ ವಿಠಲ ಇವನಿಗೆ ಎಷ್ಟು ರೂಪ ಅಮ್ಮ ನಮ್ಗೆ ತಿಳಿತಾನೇ ಇಲ್ಲ. ನೋಡ್ರಿ, ಮುರೇ ನುಡಿಯ ಹಾಡಿನಲ್ಲಿ ಆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಭಕ್ತರ ಉಪಾಸಕನಾಗಿದ್ದಾನೆ. ಸರ್ವತ್ರ ಇದ್ದಾನೆ ಅಂತ ಅನ್ನೋದನ್ನು ನೋಡಿ ಹೇಳ್ತಾ ಇದ್ದಾರೆ ಯಶೋದೆ, ನಿನ್ನ ಮಗಗೆ ಎಷ್ಟಮ್ಮ ರೂಪಗಳು, ನಮಗೇನು ತಿಳಿತಾ ಇಲ್ಲ. ಮುರೇ ನುಡಿಯಲ್ಲಿ ದಾಸರು ಸುಂದರವಾಗಿ ಆ ರೂಪಗಳನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಇನ್ನೊಂದು ಪದ್ಯ. ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ, ಹಿಂಗದಂತ ಬಡತನ ಭಂಗವಾಗಿ ಹೋಯಿತೋ. ಹೊತ್ತರೆದ್ದು ಹೋಗಿ ಪರರ ಭೃತ್ಯನಾಗಿ ದುಡಿದರೆ, ತುತ್ತು ಅನ್ನ ಕಾಣದೆ ನಾ ಹೊತ್ತು ಕಳೆದೆನೋ. ಇತ್ತಲಾಗಿ ರಂಗ ಬರಲು ಸುತ್ತಿಕೊಂಡ ಬಡತನ, ಎತ್ತಲೋಯಿತೋ ಏನಾಯಿತೋ ಕಾಣಬಾರದೋ. ಮಾನಾಭಿಮಾನವ ಬೆಟ್ಟು ನಾನರಣ್ಯ ತಿರುಗಿದರೆ, ಗೇಣು ಅರಿವೆ ಹುಟ್ಟಿನೆಲ ಹುಟ್ಟು ದೊರೆಯದು. ದಾನವಾಂತಕ ರಂಗ ಬರಲು ನಾನಾ ಪರಿಯ ಪಟ್ಟವಾಳಿ ತಾನೆ ಬಂದು ಮನೆಯೊಳು ನಿಧಾನವಾಯಿತೋ. ಹುಟ್ಟಿದ್ದು ಮೊದಲು ನಾನು ಮೆಟ್ಟಿ ತುಳಿದೆ ದೇಶವೆಲ್ಲ, ಇಟ್ಟೆನೆಂದರೆ ಸೊಟ್ಟ ಕಿವಿಗೆ ಗಟ್ಟಿ ಮುರುವು ಕಾಣೆನು. ವಿಠ್ಠಲ ಮನೆಗೆ ಬರಲು ಸೃಷ್ಟಿಯೊಳಗಿಲ್ಲದಂಥ ಅಷ್ಟ ಸೌಭಾಗ್ಯಗಳ ಮೆಟ್ಟಿ ತುಳಿದೆನು. ಹಿಂಡು ಬಂದುಗ ಬಳಗದೊಳು ಖಂಡ ಮಂಡು ಮಾಡಿದರೆ, ದಿಂಡೆಯೊಬ್ಬಳ ತಂದು ದಂಡೆ ಕಟ್ಟರೋ. ಪುಂಡರೀಕಾಕ್ಷನು ಬರಲು ಭೂಮಂಡಲದೊಳಿಲ್ಲದಂಥ ಹೆಂಡಿರ ಭೋಗಕ್ಕೆ ಪ್ರಚಂಡನಾದೆನೋ. ಹಿಂದೆ ರಂಗನ ಭಜಿಸಿದ ಅನೇಕ ಭಂಗವಾ ಪಟ್ಟೆ, ಮುಂದೆ ರಂಗನ ಭಜಿಸಲು ಸುಕೃತ ಫಲವೋ. ತಂದೆ ಪುರಂದರ ವಿಠ್ಠಲನ್ನ ಹೊಂದಿ ಭಜಿಸಲಾಗಿ, ಬಂದನು ಭಾಗ್ಯದ ಸಿರಿಲಕುಮಿಯೊಡಗೂಡಿ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಅನುಗ್ರಹ ಆಯಿತು ಅಂತಂದರೆ ಎಲ್ಲ ಸಿಕ್ಕತ್ತೆ, ಯಾವುದಕ್ಕೂ ಕಡಿಮೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮನ ಸನ್ನಿಧಾನ ಇದ್ದಲ್ಲಿ ಇಲ್ಲ ಮಹಾಲಕ್ಷ್ಮಿಯ ಸನ್ನಿಧಾನ. ಯಾವಾಗಲೂ ಪರಮಾತ್ಮನ ಜೊತೆಗೇ ಮಹಾಲಕ್ಷ್ಮೀ ದೇವಿ ಇರ್ತಾ ಇದ್ದಾಳೆ. ಪರಮಾತ್ಮನ ಭಕ್ತರಿಗೆ ಮಹಾಲಕ್ಷ್ಮೀ ದೇವಿ ಸಕಲ ಸಂಪತ್ತನ್ನು ಕೊಡ್ತಾಳೆ. ರಂಗ ಮನೆಗೆ ಬಂದ ಶೃಂಗಾರ ನೋಡಿ, ಪರಮಾತ್ಮ ಶ್ರೀಕೃಷ್ಣ ಮನೆಗೆ ಬಂದಿದ್ದಾನೆ. ಮನೆಯಷ್ಟು ಶೃಂಗಾರ ಅದು ನೋಡ್ರಿ. ನಮ್ಮ ಮನೆ ಬಡತನ ಎಲ್ಲ ಓಡ್ ಹೋಯ್ತು, ಬಡತನ ಎಲ್ಲ ಓಡೋಗಿದೆ. ಬೆಳಗ್ಗೆ ಎದ್ದು ಇನ್ನೊಬ್ಬರ ಸೇವಕನಾಗಿ ದುಡಿತಾ ಇದ್ದೆ. ಹೊತ್ತಾರೆದ್ದು ಹೋಗಿ ಪರರ ಭೃತ್ಯನಾಗಿ ದುಡಿದರೆ, ಅಷ್ಟು ದುಡಿದರೂ ಒಂದು ತುತ್ತು ಅನ್ನ ಕಾಣದೆ ಸಮಯ ಹೋಯ್ತು, ಹೊತ್ತು ಕಳೆದೆ. ಇತ್ತಲಾಗಿ ರಂಗ ಬರಲು ಸುತ್ತಿಕೊಂಡ ಬಡತನ, ಎತ್ತಲು ಹೋಯಿತೋ ಏನಾಯಿತೋ ಕಾಣಬಾರದು. ಆ ಶ್ರೀಕೃಷ್ಣ ಮನೆಗೆ ಬಂದಾಕ್ಷಣ ನಮ್ಮ ಬಡತನ ಎಚ್ಗಡೆ ಹೋಯ್ತೋ ಏನು ಗೊತ್ತಿಲ್ಲ, ಬಡತನ ಹೊಟ್ಟೋಯ್ತು. ಏನು ಒದ್ದಾಡ್ತಾ ಇದ್ವಿ ಆ ಬಡತನದಲ್ಲಿ, ಆ ಬಡತನ ಎಲ್ಲ ಹೊಟ್ಟೋಯ್ತು. ಎಲ್ಲಿ ಹೋಯ್ತೋ ನಮಗೇನು ಗೊತ್ತಿಲ್ಲಪ್ಪ. ಈಗ ಎಲ್ಲ ಇದೆ. ನೋಡ್ರಿ, ಪರಮಾತ್ಮನ ಅನುಗ್ರಹದಿಂದ ಸರ್ವವೂ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾನಾಭಿಮಾನವೇ ಬಿಟ್ಟು ನಾನರಣ್ಯ ತಿರುಗಿದರೆ, ಗೇಣು ಅರಿವೆ ಹುಟ್ಟಿನೆಲ್ಲ ಹುಟ್ಟು ದೊರೆಯದು. ನೋಡ್ರಿ, ಬಟ್ಟೆ ಇರಲಾರ್ದೆ ಏನೋ ಅಲ್ಪ ಸ್ವಲ್ಪ ಬಟ್ಟೆ ಹಾಕ್ಕೊಂಡು ಬಟ್ಟೆಗೋಸ್ಕರ ಅರಣ್ಯ ಎಲ್ಲ ತಿರುಗ್ತಾ ಇದೆ, ಕಾಡಿನಲ್ಲಿ ತಿರುಗ್ತಾ ಇದೆ. ಒಂದು ಗೇಣು ಬಟ್ಟೆನೂ ಇರಲಿಲ್ಲ. ದಾನವಾಂತಕನಾಗಿರುವಂತಹ, ದುಷ್ಟ ದೈತ್ಯರನ್ನು ಕೊಲ್ಲುವಂತಹ ಶ್ರೀಕೃಷ್ಣ ಬಂದರೆ ನಾನಾ ಪರಿಯ ಪಟ್ಟವಾಳಿ ತಾನೇ ಬಂದು ಮನೆಯೊಳು ನಿಧಾನವಾಯಿತು.
ಶ್ರೀಕೃಷ್ಣನ ಬಂದಾಕ್ಷಣ, ಅವನ ಅನುಗ್ರಹ ಆದಾಕ್ಷಣ ಮನೆಯೊಳಗೆ ಪಟ್ಟಾವಳಿ ಬಟ್ಟೆಗಳೇ ತುಂಬ್ಕೊಂಡ್ಬಿಟ್ಟಿತ್ತು. ಎಲ್ಲರಿಗೂ ಉಟ್ಕೊಳ್ಳೋಂಥ ಪಟ್ಟಾವಳಿ, ಹೆಂಗಸರು ಗಂಡಸರು ಮಕ್ಕಳು ಎಲ್ಲರಿಗೂ ಉಟ್ಕೊಳ್ಳೋಂಥ ಪಟ್ಟಾವಳಿ ಮನೆಯಲ್ಲಿ ತುಂಬಿಬಿಟ್ಟಿದೆ. ಹುಟ್ಟಿದ್ದು ಮೊದಲು ನಾನು ಮೆಟ್ಟಿ ತುಳಿದ ದೇಶವೆಲ್ಲ ಇಟ್ಟೆನೆಂದರೆ ಸೊಟ್ಟಕ್ಕೆವೇ ಗಟ್ಟಿ ಮುರುವು ಕಾಣೆನು. ವಿಠ್ಠಲ ಮನೆಗೆ ಬರಲು ಸೃಷ್ಟಿಯೊಳಗಿಲ್ಲದಂಥ ಅಷ್ಟ ಸೌಭಾಗ್ಯಗಳ ಮೆಟ್ಟಿ ತುಳಿದೆನು. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಹೊಟ್ಟೆಗೋಸ್ಕರ ನಾನು ದೇಶ ದೇಶ ತಿರುಗಿದೆ, ಮನೆ ಮನೆ ತಿರುಗಿದೆ. ಅಷ್ಟು ತಿರುಗಿದ್ರು ಕಿವಿಗೊಂದು ಮುರುವು ಇಟ್ಕೊಳ್ಳೋಕ್ಕೂ ಇದ್ದಿದ್ದಿಲ್ಲ. ಹೊಟ್ಟೆ ತುಂಬಿದ್ರೆ ಸಾಕಾಗಿತ್ತು. ಪರಮಾತ್ಮ ಬಂದಾಕ್ಷಣ, ವಿಠ್ಠಲ ಮನೆಗೆ ಬರಲು ಪರಮಾತ್ಮ ಬಂದಾಕ್ಷಣ ಸೃಷ್ಟಿಯೊಳಗಿಲ್ಲದಂಥ ಅಷ್ಟ ಸೌಭಾಗ್ಯಗಳ ಮೆಟ್ಟಿ ತಿಳಿದೆ ಅಂತ ಹೇಳ್ತಾರೆ. ಸೃಷ್ಟಿಯೊಳಗೆ ಅಷ್ಟು ಇರಲಿಕ್ಕಿಲ್ಲ, ಬ್ರಹ್ಮಾಂಡದೊಳಗೆ ಎಲ್ಲ ಸೌಭಾಗ್ಯ ನನ್ನ ಮನೆಯೊಳಗಿದೆ ಪರಮಾತ್ಮ ಮನೆಗೆ ಬಂದಾಕ್ಷಣ. ಬಟ್ಟೆ ಕಡಿಮೆ ಇಲ್ಲ, ಹೊಟ್ಟೆ ಕಡಿಮೆ ಇಲ್ಲ, ಯಾವುದಕ್ಕೂ ಕಡಿಮೆ ಇಲ್ಲ, ಅಷ್ಟ ಸೌಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಹಿಂಡು ಬಂದು ಬಳಗದೊಳು ಖಂಡ ಮಣ್ಣು ಮಾಡಿದರೆ ದಿಂಡೆಯ ದೊಬ್ಬಳ ತಂದು ದಂಡೆ ಕಟ್ಟರು. ಪುಂಡರೀಕಾಕ್ಷನು ಬರಲು ಭೂಮಂಡಲದೊಳ್ಳಿಲಂತ ಹೆಂಡಿರ ಭೋಗಕ್ಕೆ ಪ್ರಚಂಡನಾದೇನು ಹೇಳ್ತಾ ಇದ್ದಾರೆ. ಹೆಂಡು ಬಳಗ ಇತ್ತು, ಆದ್ರೂ ನಾ ಬಡವ ಅಂತ ಹೇಳಿ ನನಗೆ ಯಾರು ಹೆಣ್ಣು ಕೊಡ್ಲಿಕ್ಕೆ ಬರ್ತಿರ್ಲಿಲ್ಲ. ಯಾವಾಗ ನನ್ನ ಹತ್ರ ದುಡ್ಡು ಬಂತೋ ಅಂದರೆ ಪುಂಡರೀಕಾಕ್ಷ ಬರಲು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಬಂದಾಕ್ಷಣ ಭೂಮಂಡಲದೊಳಗೆ ಅಂಥವ್ರು ಇರಲಿಕ್ಕಿಲ್ಲ ಅಂತ ಹೆಂಡತಿಯ ಭೋಗ ನನಗೆ ಸಿಕ್ಕಿದೆ. ಪರಮಾತ್ಮನ ಅನುಗ್ರಹ ಆಯಿತು ಅಂತಂದರೆ ಸರ್ವೂ ಸಿಕ್ಕತ್ತೆ. ಪರಮಾತ್ಮನ ಅನುಗ್ರಹ ಅತ್ಯಂತ ಮುಖ್ಯ. ಹಿಂದೆ ರಂಗನ ಭಜಿಸಿದ ಅನೇಕ ಭಂಗವ ಪಟ್ಟೆ. ಆ ಪರಮಾತ್ಮನನ್ನು ಭಜಿಸದೆ ಸಂಸಾರದಲ್ಲಿ ಬಿದ್ದು ಅನೇಕ ದುಃಖಗಳನ್ನು ಪಟ್ಟೆ. ಪರಮಾತ್ಮನ ಮರೆತದ್ದಕ್ಕೆ, ಅವನನ್ನು ಭಜಿಸೋದಕ್ಕೆ ಅನೇಕ ದುಃಖಗಳನ್ನು ಈ ಸಂಸಾರದಲ್ಲಿ ನಾನು ಅನುಭವಿಸಿದ್ದೇನೆ. ಅದೇ ಯಾವಾಗ ನಾನು ಆ ಪರಮಾತ್ಮನನ್ನು ಭಜಿಸಲು ಶುರು ಮಾಡಿದೆನೋ, ಪ್ರಾರಂಭ ಮಾಡಿದೆನೋ, ನನಗೆಲ್ಲ ಸುಕೃತ ಫಲವೂ ಸಿಕ್ಕಿದೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ದಾಸರು, ಪರಮಾತ್ಮನನ್ನು ಭಜಿಸಿರಿ, ಪರಮಾತ್ಮನನ್ನು ಪೂಜಿಸಿರಿ. ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನಿಗೆ ಬೇಡ್ರಿ. ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಅನುಗ್ರಹ ಆಯಿತು ಅಂತಂದರೆ ಎಲ್ಲ ಸಿಕ್ಕತ್ತೆ. ಅವರವರಿಗೆ ಬೇಡಲಿಕ್ಕೆ ಹೋಗಬೇಡ್ರಿ. ಬೇಡಿದರೆ ಎನ್ನೊಡೆಯನ ಬೇಡುವೆ. ಸರ್ವೋತ್ತಮನಾಗಿರುವಂತಹ ಪರಮಾತ್ಮನಿಗೆ ಬೇಡ್ರಿ. ಪಾಡಿದರೆ ಎನ್ನೊಡೆಯನ ಪಾಡುವೆ. ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡ್ರಿ. ಬೇಡಿ ಬೇಸರಿಸುವೆ. ಅವನಿಗೆ ಬೇಡ್ರಿ. ಅವನು ಕೊಟ್ಟರೆ ಎಲ್ಲ ಆಯಿತು. ಬೇರೆಯವ್ರು ಕೊಟ್ಟಿದ್ದು ಎಷ್ಟೋ ಅಲ್ಪ ಸ್ವಲ್ಪ ಇರುತ್ತೆ, ಅವ್ರು ಎಲ್ಲರ ಮುಂದೆ ಹೇಳ್ಕೊಂಡು ತಿರುಗಾಡ್ಕೊಂಡು ನಮ್ಮ ಮರ್ಯಾದೆ ಕಳೀತಾರೆ. ಅದರಿಂದ ಹೇಳ್ತಾ ಇದ್ದಾರೆ, ಹಿಂದೆ ನಾನು ಆ ಪರಮಾತ್ಮನನ್ನು ಭಜಿಸದೆ ಸಂಸಾರದಲ್ಲಿ ದುಃಖವನ್ನು ಅನುಭವಿಸಿದ್ದೇನೆ. ಈಗ ಆ ಪರಮಾತ್ಮನನ್ನು ಭಜಿಸಿದ ಮೇಲೆ ನನಗೆಲ್ಲ ಫಲಗಳು ಸಿಕ್ಕಿದೆ. ಅಂತ ಹೇಳ್ತಾರೆ, ತಂದೆ ಪುರಂದರ ವಿಠ್ಠಲನ ಹೊಂದಿ ಭಜಿಸಲಾಗಿ ಅತ್ಯಂತ ಭಕ್ತಿಯಿಂದ ಭಜಿಸಿದಾಗ
ಆಗ ಪರಮಾತ್ಮ ಬಂದನು ಭಾಗ್ಯದ ಸಿರಿ ಲಕುಮಿಯ ಒಡಗೂಡಿ. ಆಗ ಭಾಗ್ಯದಾತನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ, ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಅವನನ್ನು ಭಕ್ತಿಯಿಂದ ಭಜಿಸಿದಾಗ, ನೀನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಮಮ ಸ್ವಾಮಿ ಅಂತ ಭಕ್ತಿಯಿಂದ ಭಜಿಸಿದಾಗ, ಆಗ ಪರಮಾತ್ಮ ಮಹಾಲಕ್ಷ್ಮಿಯೊಡಗೂಡಿ ಬಂದು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ನಮ್ಮ ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ಮಾಡ್ತಾ ಇದ್ದರೆ, ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡ್ತಾ ಇದ್ದರೆ, ಪರಮಾತ್ಮ ಯಾವುದಕ್ಕೂ ಕಡಿಮೆ ಮಾಡಿಲ್ಲ, ಮಾಡೋದೂ ಇಲ್ಲ. ಅದನ್ನು ನೆನ್ಪಿಟ್ಕೋಬೇಕು. ಅದನ್ನೇ ಇಲ್ಲಿ ದಾಸರು ಅನುಭವಿಸಿ ಹೇಳಿದ್ದಾರೆ, ನಮಗೆ ಹೇಳ್ತಾ ಇದ್ದಾರೆ. ಭಕ್ತಿಯಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ, ಸರಿಯಾದ ವರ್ಣಾಶ್ರಮ ಧರ್ಮಗಳನ್ನು ಮಾಡಿ. ಆಗ ಪರಮಾತ್ಮ ಯಾವುದನ್ನೂ ಕಡಿಮೆ ಮಾಡೋದಿಲ್ಲ, ಯಾವುದಕ್ಕೂ ಕಡಿಮೆ ಮಾಡೋದಿಲ್ಲ. ಸರ್ವವನ್ನು ಸರ್ವಕಾಲಕ್ಕೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾನೆ, ಕೊಟ್ಟಿದ್ದಾನೆ, ಕೊಡ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಬಂದರೆ ಯಾವುದಕ್ಕೆ ಕಡಿಮೆ? ಅವನ ಅನುಗ್ರಹ ಆಯಿತು ಅಂತಂದರೆ ಯಾವುದಕ್ಕೆ ಕಡಿಮೆ ಆಗುತ್ತೆ? ಯಾವುದಕ್ಕೂ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿರಿ, ಸಣ್ಣ ಸಣ್ಣ ಒಂದು 3 ನುಡಿಯಲ್ಲಿ ದಾಸರು ಎಷ್ಟು ಮಹಿಮೆಗಳನ್ನು ಹೇಳಿದ್ದಾರೆ. ಆದ್ದರಿಂದ ಈ ಪದ್ಯದಿಂದ ತಿಳ್ಕೋಬೇಕು. ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಇದ್ದಾಗ ಪರಮಾತ್ಮ ನಮಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ, ಮಾಡೋದು ಇಲ್ಲ ಅನ್ನೋದನ್ನು ತಿಳಿದುಕೊಂಡು ಅವನ ಸ್ಮರಣೆಯನ್ನು ಮರೆಯದೆ ಮಾಡ್ತಾ ಇರಬೇಕು. ಇಷ್ಟು ಹೇಳಿ ಇವತ್ತಿನ ಇದನ್ನು ಮುಗಿಸ್ತಾ ಇದ್ದೇನೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮೆರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.